ನೋಡಿ ಸೆಕೆಂಡ್ ಪಿ ಫೇಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಒಬ್ರು ಈ ಎಲೆಯನ್ನ ಜಜ್ಬಿಟ್ಟು ಕುಡಿದ್ಬಿಟ್ಟು ಸಾವನ್ನಪ್ಪಿದ್ರು. ಅದೇ ಇದು ಎಷ್ಟು ವಿಷಕಾರಿ ಅಂತ ಹೇಳಿದ್ರು ಕೂಡ ನಮ್ ಜನ ನಂಬ್ತಿಲ್ಲ. ಎಷ್ಟು ಪಾಯ್ಸನಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ತುಂಬಾ ಜನ ಹೇಳೋದು ಇದ್ರಲ್ಲಿ ಆಯುರ್ವೇದಿಕ್ ಇದಿದೆ ಹಾಗೆ ಹೇಗೆ ಅಂತ. ಎಲ್ಲದಕ್ಕೂ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಆದ್ರೆ ಇದರಲ್ಲಿ ಪಾಸಿಟಿವ್ 5% ಇದ್ರೆ ನೆಗೆಟಿವ್ 95% ಇದೆ. ಇದ್ರ ಎಲೆ ಇದು ಕೂಡ ಪಾಯ್ಸನಸ್ ಆಯ್ತಾ. ಇದ್ರಲ್ಲಿ ಬರುವಂತ ಕಾಂಡ ಕೂಡ ಪಾಯ್ಸನಸ್. ಮತ್ತೆ ಇದ್ರಲ್ಲಿ ಬರುತ್ತಲ್ಲ ಹೂವ, ಈ ಹೂವ ಕಿತ್ತೋಗಿ ಈ ರೀತಿ ನೋಡಿ ಹಾಲ್ ಬರ್ತಿದೆ. ಸೊ ಇದು ಗೊತ್ತಿಲ್ಲದೆ ಏನ್ ಮಾಡ್ತಾರೆ ಅಂದ್ರೆ ದೀಪ ಅಂತ ಮಾಡ್ತಾರಲ್ವಾ, ತಂಬಿಟ್ಟು ಅಂತ ಕರಿತೀವಿ ನಮ್ ಕಡೆ. ಸೊ ಅದ್ರ ಮೇಲೆ ಈ ರೀತಿ ಏನಾದ್ರು ಇಟ್ಟಾಗ ಈ ಮೋಸ್ಟ್ ಡೇಂಜರಸ್ ಪಾಯ್ಸನಸ್ ಈ ಹಾಲ್ ಬಂದ್ಬಿಟ್ಟು ನಿಮ್ಮ ತಂಬಿಟ್ಟಲ್ಲಿ ಸೇರ್ಕೊಂಡಿರುತ್ತೆ. ಸೊ ಅದನ್ನ ಗೊತ್ತಿಲ್ಲದೆ ತಿಂದಾಗ ವಾಮಿಟಿಂಗ್ ಆಗುವಂಥದ್ದು, ತಲೆ ಸುತ್ತ ಬರುವಂಥದ್ದು. ಸೊ ಗೊತ್ತಾಗಲ್ಲ ಇದೇ ಹೂವಿಂದ ಆಗಿದೆ ಅಂತ, ಏನೋ ಬೇರೆ ರೀಸನ್ ಇಂದ ಫುಡ್ ಪಾಯ್ಸನ್ ಆಗಿದೆ ಅಂತ ಅನ್ಕೊಳ್ತಾರೆ. ಬಟ್ ಮೈನ್ ರೀಸನ್ ಇದು. ಸೊ ಶಿವನ್ಗೆ ಅಥವಾ ವಿಷ್ಣುಗೆ ಯಾರು ಪೂಜೆ ಮಾಡ್ಬೇಕಂದ್ರೂ ಕೂಡ ತುಂಬಾ ಹೂವುಗಳಿರುತ್ತೆ. ದಯವಿಟ್ಟು ಈ ಗಿಡ ಇತ್ತು ಅಂದ್ರೆ ಇದರಿಂದ ದೂರ ಇರಿ. ಯಾಕಂದ್ರೆ ಮಕ್ಳೇನಾದ್ರೂ ಈ ಹೂವು ಕಿತ್ಕೊಳ್ಳೋವಾಗ ಅಥವಾ ಈ ಎಲೆ ಹತ್ರ ಏನಾದ್ರು ಆಟ ಆಡೋವಾಗ ಈ ಹಾಲ್ ಬಿದ್ದಿದೆ ಅಂದ್ರೆ ತುಂಬಾ ಪಾಯ್ಸನಸ್ ಇರುತ್ತೆ. ಎಷ್ಟು ಪಾಯ್ಸನಸ್ ಅಂದ್ರೆ ಇದ್ರ ಕಿತ್ಬಿಟ್ಟು ನೀವೆಲ್ಲಾದ್ರೂ ಸುಟ್ಟರು ಕೂಡ ಅದ್ರಲ್ಲಿ ಬರುವಂತ ಹೊಗೆ ಇದೆಯಲ್ವಾ, ಅದು ಕೂಡ ಪಾಯ್ಸನಸ್. ಮತ್ತೆ ಇದನ್ನೇನೋ ಆಯುರ್ವೇದಿಕ್ ಬಳಸ್ತಾರೆ. ಇದನ್ನ ಯಾರೋ ಮೊನ್ನೆ ಯಾರೋ ಟ್ರೈ ಮಾಡಿದಾರೆ. 2 ಎಲೆ ಕಿತ್ಬಿಟ್ಟು ಜಜ್ಬಿಟ್ಟು ಕುಡಿಯೋದಕ್ಕೆ, ಆಮೇಲೆ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಬದುಕಿದ್ದಾರೆ ಸದ್ಯ. ಸೊ ದಯವಿಟ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ತುಂಬಾ ಪಾಯ್ಸನಸ್ ಇರುತ್ತೆ. ಇದನ್ನ ನೀವು ಬೇಕಿದ್ರೆ ಚೆಕ್ ಮಾಡಿ. ನೀರಿಯಂ ಓರಿಯಂಡರ್ ಅಂತ ಹೇಳ್ಬಿಟ್ಟು ಬರುತ್ತೆ. ಗೂಗಲ್ ಅಥವಾ ಚಾಟ್‌ಜಿಪಿಟಿ ಅಲ್ಲಿ ಸರ್ಚ್ ಮಾಡಿ. ಮೋಸ್ಟ್ ಪಾಯ್ಸನಸ್ ಪ್ಲಾಂಟ್ ಅಲ್ಲಿ ಒಂದು ಟಾಪ್ 10 ಅಲ್ಲಿ ಇದು ಕೂಡ ಬರುತ್ತೆ. ಸೊ ಆದಷ್ಟು ಈ ಗಿಡದಿಂದ ದೂರ ಇರಿ. ಮತ್ತೆ ನೀವು ಪೂಜೆ ಮಾಡೋಂಗಿದ್ರೆ ಬೇರೆ ಹೂವುಗಳಿಂದ ಕೂಡ ಪೂಜೆ ಮಾಡ್ಬೋದು. ಸೊ ಎಲ್ಲರಿಗೂ ಶೇರ್ ಮಾಡಿ.